ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರು ಕಂಟಿನ್ಯೂ ಆಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇಂದಿನ ನನ್ನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡ, ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮಲ್ಲಿಗೆ ಮೊಗ್ಗು ಮುರುಟು ಬಂದಿದೆ ಅಂಥೇಳಿ. ಖಂಡಿತವಾಗಿಯೂ ಇದು ಮಳೆಗೆ ಆ ಥರ ಆಗಿದೆ, ಮೋಡ ಮತ್ತು ಮಳೆ ಬಂತಲ್ಲ ಹಾಗಾಗಿ ಆಗಿದೆ. ಒಂದು ಮಳೆ ಬಿದ್ದಾಗ ನಮ್ಮ ಅಕ್ಕಪಕ್ಕ ಇದ್ದ ಎಲ್ಲ ಗಿಡಗಳಲ್ಲಿ ವೈಟ್ ಪ್ಲೇಸ್ ಆಗುತ್ತೆ, ಹಾಗಾಗಿ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಒಂದೊಂದು ಗಿಡದಲ್ಲಿ ಒಂದೊಂದು ನುಸಿ ಬಂದು ಕೂತ್ರೆ ಸಾಕಾಗತ್ತೆ, ಎಲ್ಲ ಹೂಗಳು ಹಾಳಾಗತ್ತೆ. ಈ ಥರ ಬರುತ್ತೆ ನೋಡಿ, ಈ ಥರ ಒಂದು ಕೊಟ್ಟೆಯಾಗಿ ಬರುತ್ತೆ. ನಂತರ ನಮಗೆ ಗೊತ್ತಾಗೋದಿಲ್ಲ, ಅದರಲ್ಲೇ ಎಲ್ಲ ಹುಳಗಳು ಕೂತಿರ್ತದೆ. ಹಾಗಾಗಿ ನೋಡಿ, ನನ್ನ ಎಲ್ಲ ಮೊಗ್ಗೆಗಳು ಎಷ್ಟು ಚಿಕ್ಕದಾಗಿದೆ, ಮುರುಟು ಬಂದಿದೆ. ನಾನು ಮದ್ದು ಹಾಕಿದರೂ ಕೂಡ ಹುಳಗಳು ತುಂಬ ಉಂಟು. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ತಿಳಿಸಬೇಕಾಗಿತ್ತು, ಮೊದಲೇ ಹೇಳಬೇಕಾಗಿತ್ತು, ನಾನು ಹೇಳಲಿಲ್ಲ. ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ಇನ್ನೂ ಯಾರಿಗೂ ಈ ಥರ ಡೌಟ್ಸ್ ಇದೆ ಅವರಿಗೆಲ್ಲ ನನ್ನ ಹೆಲ್ಪ್ ಸಿಗಲಿ ಅಂತ ನಾನಿವತ್ತು ವಿಡಿಯೋ ಮಾಡಿದ್ದೇನೆ. ಮಾರ್ನಿಂಗ್ಗೆ ವಿಡಿಯೋ ಹಾಕಬೇಕಂತ ಎಣಿಸಿದ್ದೆ, ಹಾಕಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಇವಾಗ ಹಾಕ್ತಾ ಇದ್ದೇನೆ. ನಾನು ಎಷ್ಟು ಮದ್ದು ಹಾಕಿದೆ ಅಂತ ಹೇಳಿದರೆ ಸ್ಟ್ರಾಂಗ್ ಮಾಡಿ ಹಾಕಿದ್ದೆ, ಆದರೆ ಸಹ ತುಂಬ ಹುಳ ಇದೆ ಗಿಡದಲ್ಲೆಲ್ಲ, ಎಲ್ಲ ಮುರುಟು ಬಂದಿದೆ ನೋಡಿ. ಎಷ್ಟು ಕಿತ್ತು ತೆಗೆದ್ರೆ ಸಹ ಮುರುಟು ಬರುತ್ತೆ ನೋಡಿ. ಎಲ್ಲ ಗಿಡದಲ್ಲಿ ಸಹ ಇದೆ, ತುಂಬ ಮೊಗ್ಗೆಗಳು ಹಾಳಾಗಿದೆ. 1 ವೀಕಿಂದ ತುಂಬ ಮೊಗ್ಗೆಗಳು ಹಾಳಾಗ್ತಾನೆ ಇದೆ. ಯಾವಾಗ ಮೋಡ ಸ್ಟಾರ್ಟ್ ಆಗಿದೆ ನೋಡಿ, ಆವಾಗಿಂದನೇ ನನ್ನ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಕೀಟಗಳ ಪ್ರಭಾವ ಇದೆ. ಎಂತ ಮಾಡಲಿಕ್ಕಾಗೋದಿಲ್ಲ, ಅದು ಹವಾಮಾನಕ್ಕಾಗಿ ಹಾಗೆ ಆಗ್ತದೆ, ಎಂತ ಮಾಡಲಿಕ್ಕಾಗೋದಿಲ್ಲ ನೋಡಿ. ಮೊಗ್ಗೆಗಳೆಲ್ಲ ಚಿಕ್ಕದಾಗಿ ಮುರುಟಿ ಹೋಗಿದೆ, ಬೇಜಾರಾಗ್ತದೆ ನೋಡುವಾಗ. ತುಂಬ ಹೂ ಕಟ್ಟುವಾಗ ಸಹ ತೆಗೆದು ಸಾಕಾಗತ್ತೆ, ಅಷ್ಟು ಹುಳ ಇದೆ ಮೊಗ್ಗೆಗಳಲ್ಲಿ. ಎಷ್ಟು ಕೀಟನಾಶಕ ಹಾಕಿದ್ರೂ ಸರಿ ಆಗ್ತಾನೇ ಇಲ್ಲ. ನಾನೀಗ 2 ಟೈಮ್ಸ್ ಮದ್ದು ಹಾಕಿದ್ದೆ, 4 ಡೇಸ್ಗೊಮ್ಮೆ ಹಾಕಿದ್ದೆ. ಗಿಡ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಹಾಕಿದ್ದೆ, ಬಟ್ ಇನ್ನೂ ಕಂಟ್ರೋಲ್ ಆಗಲಿಲ್ಲ. ಇನ್ನೂ ಕಂಟಿನ್ಯೂ ಹಾಕೋದಿಲ್ಲ, 1 ವೀಕ್ ನಂತರನೇ ಹಾಕೋದು. ಹಾಗಾಗಿ ಎಂತ ಮಾಡಲಿಕ್ಕಾಗೋದಿಲ್ಲ. ನಾನು ಎಣಿಸ್ಕೊಂಡಿದ್ದೆ, ನಿನ್ನೆ ಮಾರ್ನಿಂಗ್ ನಾನು ಒಂದು 2 o'clock 3 o'clock ಹಾಕಿದ್ದೆ ನಾನು ಮದ್ದು. ನಾನು ಎಣಿಸಿದ್ದೆ ಮಳೆ ಬರುತ್ತೆ ಅಂತೇಳಿ, ಬಟ್ ಮಳೆ ಬರಲಿಲ್ಲ. ಬಾರದಿದ್ದಕ್ಕೆ ತುಂಬ ಒಳ್ಳೆಯದಾಯಿತು, ಇಲ್ಲಾಂದರೆ ಮದ್ದೆಲ್ಲ ವೇಸ್ಟ್ ಆಗ್ತಿತ್ತು. ಮದ್ದು ಕೂಡ ತುಂಬ ಕಾಸ್ಟ್ಲಿ ಇದು ಹಾಕಿದ್ದೆ, ಒಂದು ಸೋಲೋಮನ್ ಇನ್ನೊಂದು ಪಾಸ್ಮಿಟನ್ನು ಮಿಕ್ಸ್ ಮಾಡಿ ಹಾಕಿದ್ದೆ. ಸೋಲೋಮನ್ ಅಂತ ಹೇಳೋದು ಒಂದು ಕೀಟಗಳಿಗೆ ತುಂಬ ಸ್ಟ್ರಾಂಗ್ ಇರುವಂಥ ಮದ್ದದು, ಕೀಟಗಳಿಗೆ ತುಂಬ ಒಳ್ಳೆಯದದು. ಅದು ಕೀಟ ಜಾಸ್ತಿ ಇದ್ದಾಗ ಅದು ಹಾಕಿದರೆ ತುಂಬ ಒಳ್ಳೆಯದು. ಬಟ್ ಇನ್ನು ನೋಡಬೇಕು, ನಾಳೆ ಎಷ್ಟು ಹೇಗಿರುತ್ತೆ ಅಂತ ನೋಡಬೇಕು. ಸ್ವಲ್ಪ ಇವತ್ತಿನಗಿಂತ ನಾಳೆ ಕಡಿಮೆ ಇದ್ದರೆ ಮದ್ದು ಸಕ್ಸಸ್ ಆಗಿದೆ ಅಂತ ಅರ್ಥ, ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಆಗಲಿಲ್ಲ ಅಂಥೇಳಿ. ನಾನು ಮತ್ತು ಕೀಟಗಳಿಗೆ ಮದ್ದು ಹಾಕುವಾಗ ಉಂಟಲ್ಲ, ಗಿಡಗಳನ್ನು ಬಗ್ಗಿಸಿ ಹಾಕ್ತೇನೆ. ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಮೇಲಿಂದ ಮಾತ್ರ ಹಾಕಲ್ಲ, ಗಿಡಗಳನ್ನು ಬಗ್ಗಿಸಿ ಹಾಕ್ತೇನೆ. ನನಗೆ ಒಂದು 2-3 ಅವರ್ ಬೇಕಾಗತ್ತೆ ಇಷ್ಟು ಗಿಡಗಳಿಗೆ ಮದ್ದು ಹಾಕಲಿಕ್ಕೆ. ಬೆನ್ನಿಗೆ ಅದು ಬ್ಯಾಗ್ ಹಾಕ್ಕೊಂಡು ಸಾಕಾಗಿರುತ್ತೆ, ಕ್ಯಾನನ್ನು ಬೆನ್ನಿಗೆ ಹಾಕ್ಕೊಂಡು. ನನಗೆ ಬೇರೆ ಮಿಷನ್ ತಗೊಳ್ಳುವ ಅಂತ ಹೇಳಿದ್ರೂ ಗಾಳಿ ಹಾಕೊಳ್ಳಿಕ್ಕೆ ಅಷ್ಟು ಇದಾಗೋದಿಲ್ಲ, ಹಾಗಾಗಿ ಈ ಮಿಷನ್ ತಗೊಂಡಿದ್ದು ನಾನು. ಬಟ್ ವೇಟ್ ಹೊತ್ಕೊಳ್ಳುವಾಗ ನಮಗೆ ಸಾಕಾಗಿರುತ್ತೆ. ಒಂದು ಬಿಸಿಲು ನೋಡಿ, ನಾನು ಸೋಲೋಮನ್ ಅಂತ ಹೇಳಿದೆ ಅಲ್ಲ, ಇದು 100 mlಗೆ ಎಷ್ಟುಂಟು ಗೊತ್ತುಂಟ ರೇಟ್? ಒಂದು 450 ಹಾಗೆ ಇದೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಹಾಕ್ಬೋದು. ಇದು ಸ್ಟ್ರಾಂಗ್ ಇದೆ ಆಯಿತಾ, ತುಂಬ ಒಳ್ಳೇದು ಬರುತ್ತೆ ಇದು ಕೀಟಗಳಿಗೆ. ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ. 100 ml ಉಂಟು, 100 ml ಉಂಟು. ಅದರ MRP ನಿಮಗೆ ತೋರಿಸ್ತೇನೆ ನೋಡಿ, 450 ಇದೆ. ತುಂಬ ಕಾಸ್ಟ್ಲಿ ಕೂಡ ಹೌದು, ಆಮೇಲೆ ತುಂಬ ಸ್ಟ್ರಾಂಗ್ ಕೂಡ. ಇದು ಕೀಟಗಳಿಗೆ ತುಂಬ ಒಳ್ಳೆಯದು. ಲಾಸ್ಟ್ ಟೈಮ್ ಒಳ್ಳೆಯದಾಗಿತ್ತು ಹಾಕಿ. ನಾನು ಕಂಟಿನ್ಯೂ ಆಗಿ ಒಂದೇ ಹಾಕೋದಿಲ್ಲ, ತುಂಬ ಯಾವಾಗಲೂ ಸ್ಟ್ರಾಂಗೇ ಹಾಕಿದರೆ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದೇ ಹಾಕೋದಿಲ್ಲ, ಬೇರೆ ಹಾಕ್ತೇನೆ. ಕೀಟನಾಶಕ ಕೇಮೈಟ್ ಕೂಡ ಹಾಕ್ತೇನೆ, ಪಾಸ್ಮಿಟ್ ಜೊತೆಗೆ ಇನ್ನೂ ಬೇರೆ ನಾನು ಆ್ಯಡ್ ಮಾಡ್ತಾ ಇರ್ತೇನೆ. ತುಂಬ ಕಡಿಮೆ ಇದ್ದಾಗ ಕಹಿಬೇವಿನ ಎಣ್ಣೆ ಸಹ ಹಾಕ್ತೇನೆ. ಇನ್ನೊಮ್ಮೆ ನನಗೆ ಈಗ ಇದರಲ್ಲಿ ಆದರೆ ಕಹಿಬೇವಿನ ಎಣ್ಣೆನೇ ಹಾಕಬೇಕು. ಇದರಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ, ವೈಟ್ ಪ್ಲೇಸ್.
ನನಗೆ ವೈಟ್ ಪ್ಲೇಸ್ ಬಂದಿರೋದೇ ಬದನೆ ಗಿಡದಿಂದ ಅಂತ ಅನ್ನಿಸ್ತದೆ, ಗುಳ್ಳದ ಗಿಡದಿಂದ ಬಂದಿದ್ದು ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಈ ಗಿಡದಲ್ಲಿ ತುಂಬ ಇತ್ತಾಯ್ತಾ. ಇದು ಹೆಚ್ಚಾಗಿ ಹುಲ್ಲಲ್ಲಿ ಮತ್ತು ತರಕಾರಿ ಗಿಡದಲ್ಲೆಲ್ಲ ಜಾಸ್ತಿ ಇರುತ್ತಾಯ್ತಾ ಇದು ರೋಗ, ಇದು ಕೀಟ. ಇದು ಕೀಟ ಮತ್ತು ನಾನು ಡೈರೆಕ್ಟಾಗಿ ನೋಡುವಾಗ ಮಲ್ಲಿಗೆ ಗಿಡದಲ್ಲಿ ಇರಲಿಲ್ಲ, ಬಟ್ ಇದರಲ್ಲೆಲ್ಲ ತುಂಬ ಇದ್ದಿತ್ತು. ಇದರಲ್ಲಿ ನಾನು ಮದ್ದು ಹಾಕುವಾಗ ಉಂಟೆಲ್ಲ ಹಾರ್ತಾಯಿತ್ತು. ಏನು ಚೆಂದ ಕಾಣ್ತಿತ್ತಂದರೆ ಹಾರುವಾಗ ಅಷ್ಟು ಚೆಂದ ಕಾಣ್ತಿತ್ತು. ಬಟ್ ಇದು ಇಲ್ಲಿ ಕೂತ್ಕೊಳ್ತದೆ, ರಾತ್ರಿಯಲ್ಲಿ ಅಲ್ಲಿ ಬಂದು ತಿಂತದಂತ ಅನಿಸ್ತದೆ ನನಗೆ. ಇದು ತುಂಬ ಡೇಂಜರಸ್ ಇದು ಕೀಟ. ಇದು ಬಂದು ಕೂತ್ರೆ ಮುಗ್ದೇ ಹೋಯಿತು ಕತೆ. ನೋಡಿ ಎಷ್ಟು ಕ್ಲೀನ್ ಇಟ್ಕೊಂಡಿದ್ದೇನೆ ನನ್ನ ತೋಟದಲ್ಲೆಲ್ಲ, ಅಷ್ಟು ಹುಲ್ಲೆಲ್ಲ ಇಲ್ಲ, ಆದರೆ ಸಹ ಎಷ್ಟು ಕೀಟ ಇದೆ ನೋಡಿ. ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಇದು ಬದನೆ ಗಿಡದಲ್ಲಿ ನೋಡಿ ಎಷ್ಟು ಕೀಟ ಇದೆ ನೋಡಿ, ಸತ್ತಿದೆ ಎಲ್ಲ, ಒಳ್ಳೆ ವೈಟ್ ಆಗಿದೆ ನೋಡಿ. ನಾನು ಇನ್ನೇ ಇದಕ್ಕೆ ಮದ್ದು ಹಾಕಿದ್ದೇನೆ, ಅದಕ್ಕೆ ಇಲ್ಲಿ ಸತ್ತು ಹೋಗಿದೆ ಎಲ್ಲ. ನಾವು ಯಾವತ್ತು ಎಲೆಯ ಅಡಿಯಲ್ಲಿ ಹಾಕಬೇಕಾಯ್ತಾ. ಎಲೆಯ ಅಡಿಯಲ್ಲೇ ಕೀಟ ಇರೋದು, ಮೇಲೆ ಇರೋದಿಲ್ಲ, ಅಡಿಯಲ್ಲೇ ಇರ್ತದೆ. ನಮಗೆ ಮೇಲೆ ನೋಡುವಾಗ ಕೀಟ ಕಾಣೋದಿಲ್ಲ, ಆವಾಗ ನಾವು ಅಂದ್ಕೊಳ್ತೇವೆ ಕೀಟ ಇಲ್ಲ ಅಂತೇಳಿ. ಬಟ್ ಕೀಟ ಇರ್ತದೆ, ಎಲೆ ಅಡಿಯಲ್ಲಿ ಇರ್ತದೆ ಆಯಿತಾ. ನೋಡಿ ಇದರಲ್ಲಿ ಸಹ ತುಂಬ ಹುಳ ಬಂದಿದೆ ಆಯಿತಾ. ಅದು ಜಾಜಿ ಮಲ್ಲಿಗೆ, ಅದನ್ನು ನಾವು ಕಟ್ಟಿ ಮುಡಿಲಿಕ್ಕೆ ಅಥವಾ ದೇವರಿಗೆ ಹಾಕ್ತೇವೆ. ಅದರಲ್ಲಿ ಸಹ ತುಂಬ ಕೀಟ ಉಂಟು ನೋಡಿ. ಇಲ್ಲಿ ನೋಡಿ, ಇದು ಬದನೆ ಗಿಡದಲ್ಲೇ ಕಾಣಿಸ್ತಾ ಉಂಟು, ಬದನೆ ಮತ್ತು ಮೆಣಸಿನ ಗಿಡದಲ್ಲಿ ಕಾಣಿಸ್ತಾ ಉಂಟು. ಬೇರೆ ಯಾವ ಗಿಡದಲ್ಲೂ ಅಷ್ಟು ನನಗೆ ಕಾಣಿಸ್ತಾ ಇಲ್ಲ. ಆದರೆ ಮಲ್ಲಿಗೆ ಹೂ ಮಾತ್ರ ಎಲ್ಲ ಖತಮಾಗಿದೆ ಅಷ್ಟೇ, ಎಲ್ಲ ತಿಂದಾಕ್ಬಿಟ್ಟಿದೆ. ಅದೇ ಬೇಜಾರಾಗತ್ತೆ. ನೀವು ಯಾರು ಕೂಡ ಈ ಥರ ರೋಗ ಇದೆ ಅಂದರೆ ಡಿಲೇ ಮಾಡಲಿಕ್ಕೆ ಹೋಗಬೇಡಿ, ಬೇಗ ಹಾಕಿ. ಯಾಕಂತ ಹೇಳಿದರೆ ನಮಗೆ ಕೀಟ ಕಣ್ಣಿಗೆ ಕಾಣೋದಿಲ್ಲ, ಅದು ಎಲ್ಲ ಬಂದು ತಿಂದಾದ ನಂತರ ನಾವು ಹಾಕಿದರೆ ಒಮ್ಮೆ ಎಲ್ಲ ಕವರ್ ಮಾಡಿರುತ್ತೆ ಗಿಡದಲ್ಲಿ, ಮತ್ತೆ ನಾವು ಹಾಕಿದರೆ ಪ್ರಯೋಜನ ಆಗೋದಿಲ್ಲ, ಇದ್ದ ಮೊಗ್ಗೆ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೇನೆ ನೋಡಿ, ಎಷ್ಟು ಚಂದ ಮೊಗ್ಗೆ ಬಂದಿದೆ, ಅಷ್ಟೇ ಚಂದ ಹುಳ ಬಂದಿದೆ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ನಾನೀಗ ಮುಗಿಸ್ತಾ ಇದ್ದೇನೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಕಮೆಂಟ್ ಮಾಡಿದರೆ ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಒಂದು ಕಂಟೆಂಟ್ ಕೂಡ ಆಗುತ್ತೆ. ಇಲ್ಲ ಅಂದರೆ ನನಗೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ. ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.